ದರ್ಶನ. ಪೃಥ್ವಿಗೆ ತುತ್ತಾದ ನನ್ನ ಶತೆಯರ ಶತದೇಹಗಳನ್ನು ಊತಿಟ್ಟ ಸ್ಮಶಾನವಿದು. ಸಹೋದರರೇ, ಈ ನನ್ನ ನಿತ್ಯ ನೇಮದ ಪುಷ್ಪಾಂಜಲ ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ರಕ್ತಗತವಾದ ನನ್ನ ವಿರೋಧ ಭಕ್ತರು ಶಾಂತವಾದೀತೆ ಅಶಾಂತವ. ಶತೆಯರ ಶತದೇಹಗಳ ಸುಂದರ ಸ್ಥಳ ಗರ್ಭದಿಂದ ಆವಿರ್ಭವಿಸಿದ ಹೃದಯಾಂಗದ ಕಾಡ್ಗಿಚ್ಚು. ಕರ್ಕಶ ನರಪಶುಗಳ ಅಮಾನುಷ್ಯದ ಕಥಾರೂಪದ ಶೇಡು. ಶತಚಿತ್ರಗಳಾದ ಈ ಶಕುನಿಯ ರೋಷಾವೇಶಕ್ಕೆ ವಿಷಪಾನ ಅಲ್ಲ, ಸುರಪಾನ ಅಲ್ಲ. ಎಲ್ಲವೋ ದುರ್ಯೋಧನ ಕುರುರಕ್ತದ ಪಾನ. ಈ ಶಕುನಿಯನ್ನು ಧಿಕ್ಕರಿಸುವ ಛಾಯಾ ಪ್ರತಿಬಿಂಬದ ಪ್ರಲಾಪದ ಈನಸ್ವರನಾದ ಪದ ತಿರಸ್ಕಾರ. ಮೋಕ್ಷದ ದರ್ಪದಲ್ಲಿ ಹಣಗಿರುವ ಶ್ರೇಷ್ಠ ಪುರುಷರೇ, ದೀಕ್ಷಿಸಿ ನೋಡಿ. ಗಾಂಧಾರ ಕುಲ ಹಳಿಸಿದ ವಿಷಜಂತುಗಳ ಸಂಕೋಲನೆ ಮಾಡಿ ನಿಮ್ಮನ್ನು ಮೃಗಪೇಟೆಯಾಡಿದ ಕುರುಕುಲ ರುಂಡಮಾಲೆ ಧರಿಸಿ ಕಂಡ ಮಾಂಸ ಕಂಡ ಔತಣ ಮಾಡಿಸಿ ನಿಮಗಿನ್ನು ತರ್ಪಣ ಬಿಟ್ಟಿಲ್ಲ. ನಾನು ಶಕುನಿಯೇ ಅಲ್ಲ. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಿ ಅಖಿಲ ಮಂಡಲ ದಿಗ್ಭ್ರಮೆಗೊಳಿಸುವಂತೆ ದುರಮಾಂಸ ರೂಪವನ್ನು ರಚಿಸಿ ಲೆಕ್ಕವಿಲ್ಲದಷ್ಟು ಪ್ರಾಣಗಳ ಬಲಿ ಲಕ್ಷ ಜನಗಳು ಆಹುತಿ ಪಟ್ಟು ಹೊರಗೆ ನಿಮ್ಮ ತುಚ್ಛ ಪ್ರಾಣಗಳನ್ನು ಉಳಿಸಿಕೊಳ್ಳಲಾರದೆ ಒದ್ದಾಡಬೇಕು ಕೊಲೆಪಾತಕ ನರಕಿರಾತಕ ದುರ್ಯೋಧನ. ಅಂದು ಸೇಡಿದ ಕಿಡಿಯಾಗಿ ಉಳಿದು ಈ ಕುರುಕುಲ ಗೂಡನ್ನು ಹೊಡೆದ ಕೆಡವಿ ಪುಡಿ ಮಾಡಿ ಈ ಬೀಡಲೆಲ್ಲ ಚೆಲ್ಲಾಡಲೆಂದು ನನ್ನೊಬ್ಬನನ್ನೇ ಉಳಿಸಿ ಮಡಿದರು. ನನ್ನ ಒಡನಾಡಿಗಳು ಈ ನಾಡಿನ ಒಡೆಯ ನನ್ನ ಬಂಧು ಬಾಂಧವರನ್ನು ಅಗಲಿಸಿ ಹಂಬಲಿಸಿ ಕೊರಗಿ ಸಾಯಲೆಂದು ಅವರೆಲ್ಲರೂ ತನ್ನ ಶಕ್ತಿಯನ್ನು ತಾನೊಬ್ಬರಿಗೆ ದಾರಿ ಎರೆದು ಒಬ್ಬೊಬ್ಬರಾಗಿ ಕೊನೆ ಉಸಿರು ಎಳೆಯುತ್ತ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡಲೆಂದು ಶಕುನಿ ಎಂದು ಅಪ್ಪಳಿಸಿದರು ನನ್ನ ಒಡನಾಡಿಗಳು. ಈ ಶಕುನಿ ಎದೆಯೊತ್ತದಲ್ಲಿ ಹಳಗಿರುವ ವೇದ ನೀತಿ ಎಂಬ ದಾತನೆಯ ಪ್ರಚೋರಕ್ಕೆ ದೇಶ ಜಗಳ ಒಡೆದು ನಮರುವುದು ಕೋಮಲ ಕರಳು. ಕಾಮಾಸ್ತ್ರ ಸೂತ್ರಗಳ ಮನುಷ್ಯತ್ವ ಮಣ್ಣಲ್ಲಿ ಮಣ್ಣು ಮಾಡಿ ವಿಶ್ವಕರ್ಮ ಶಿಲ್ಪಿಯ ಕೈಪಂಚ ಡಮರಿಯಾಗುವುದು. ಶೇಡಿನ ಗರ್ಜನೆಗೆ ಸರಸ್ವತಿಯ ತಂಬೂರಿ ಬಿರಿದು ವೈರವ ಬೇರೆಯಾಗುವುದು ಕುಲಾಭಿಮಾನದಲ್ಲಿ. ಇದು ಸಾಮಂತ ಪುಣ್ಯಕ್ಷೇತ್ರ. ಈ ಕ್ಷೇತ್ರವು 5 ಸರೋವರಗಳಿಂದ ಕೂಡಿದ ಪುಣ್ಯಕ್ಷೇತ್ರ. ಹಿಂದೆ ಕ್ಷೇತ್ರಾದೋಪರ ಸಂಜೆಯ ಕಾಲದಲ್ಲಿ ಪರಶುರಾಮನು ಛತ್ರರುಂಡಗಳನ್ನು ಕಡಿದು ತಂದು ಈ 5 ಸರೋವರಗಳನ್ನು ನಿರ್ಮಿಸಿರುವರು. ಈ ಸರೋವರದೊಳಗೆ ಯಾರು
ಕಾಲಿಡುವರ ಅವರ ಸರ್ವನಾಶವಾಗಲೆಂದು ಪರಶುರಾಮನ ಶಾಪವಿರುವುದು. ಈಗ ಈಗ ನನ್ನ ಪರಮ ವೈರಿಗಳಾದ ಆ ಕೌರವರು ಈ ಸರೋವರ ಕಾಲಿಡಲೇಬೇಕು, ಅವರ ಸರ್ವನಾಶವಾಗಲೇಬೇಕು. ಇದೆ ಇದೆ ಈ ಶಕುನಿಯ ಶಪಥ. ಸೋಮರಾಯ ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರರನ್ನು, ನಿನ್ನನ್ನು, ನಿನ್ನ ಜನ್ಮದಾನವನ್ನು ನಾಶ ಮಾಡಿದ ಆ ಕೌರವನ ವಂಶ ನಿರ್ಮೂಲ ಮಾಡುವುದಾಗಿ ನೀನು ಮಾಡಿದ ಶಪಥ ಏನಾಯಿತು? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಈ ಸೌಬಲರಾಜ ಶಕುನಿ ಆಶ್ವಾಸನೆಯನ್ನು ಅವಶೇಷ ಮಾಡುತ್ತಿರುವ ಸಮಬಲಗಳೇ ಸಾಕು. ಏಕೀ ಕುಕ್ಷಿ ಬಗೆ ಕೋಕದ ಕಂಟಕದ ಕರ್ಕಶ ಕೇಕೆ ಏನಿ ಪ್ರಳಯದ ಜ್ವಾಲೆಯನ್ನೇ ಪ್ರಚೋದನೆ ಗೈತರು ಪ್ರಚಂಡ ಪ್ರಳಯದ ತಾಂಡವ ಅಖಂಡ ಭರತ ಖಂಡಕ್ಕೆ ಓಹ ಕುಕ್ಷಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾರಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ಧಾರಕ ದುರ್ಯೋಧನ, ದುರ್ನೀತ, ದುರುಳ ದುರ್ಯೋಧನ ಕೇಳು. ದುರ್ಯೋಧನ, ಅಂದು ನಾವು ನಿರಪರಾಧಿಗಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು, ಜನ್ಮದಾತ ಈ ನನ್ನ ಜನ್ಮದಾತರನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ಅವರಿಗೆ ನೀನು ನೀಡುತ್ತಿದ್ದ ಚಿತ್ತ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಹೃದಯವೇ ಸಿಡಿಲಿನಂತೆ ಬಡಬಡಿಸುತ್ತಿರುವುದು. ನನ್ನ ಗೊಂಡೆಗೆ ಗಡಗಡನೆ ಬರುತ್ತಿರುವುದು. ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು. ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ನನ್ನ ಶರೀರವೆಲ್ಲ ಶೇಡಿನ ದಾವಾಗ್ನೆಯಿಂದ ಧಗಧಗಿಸುತ್ತಿರುವುದು ದುರ್ಯೋಧನ, ಧಗಧಗಿಸುತ್ತಿರುವುದು ದುರ್ಯೋಧನ. ಎತ್ತಿದೆ ದ್ವೇಷ ಜೋಲೆ ಲೋಕಕ್ಕೆ ರಾಳೆ ಲೋಕವ ಎತ್ತಿದೆ ದ್ವೇಷ ಜೋಲೆ ಲೋಕಕ್ಕೆ ರಾಳೆ ಹರಳಿನ ದೋಷ ಎಲ್ಲೆಲ್ಲ ಒಳೆಯವರೇ ಕೌರವ ವಂಶಕರು. ಎಲ್ಲೋ ಕೌರವ ಎತ್ತಿದೆ ದ್ವೇಷ ಜೋಲೆ ಲೋಕಕರಾಳೆ ದಗದಗ ದಗದಗ. ಸೋಲಿಸಿ ನಮ್ಮನ ಕುರುಪತಿ ತಂದನು ಹಸ್ತಿನವತಿಯ ಆಚರಣೆ ಇದ್ದನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಎರೆಯಲ್ಲಿ ಇಟ್ಟನು. ಅಣ್ಣ ಸಂಬಂಧಿರು ನೋಡುವರು ನಾವು ನಮಗೊಳಗೆತ್ತೋ ಚರಮನೆಗಳು ಸಾವು
ಎಮ್ಮರ ಹೋಗುವುದ ಎಮ್ಮರ ಹೋಗುವುದೆಯ ಸೇಡು ಮಶೋರವೆನು ಕೌರವನಾಡು ಜಗತಗ 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 ಎತ್ತಿದೆ ಚಂದೋಲೆ ಜಗದಗೆ ಹೋಗು ಲೋಕಕರಾಳೆ ಜಗತಗ 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 ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ. ನೀನು ಕೊಡುತ್ತಿದ್ದ ಇಡೀ ಒಂದು ಅನ್ನ, ಒಂದು ಒಳಲ ನೀರಿನಿಂದ ನಮ್ಮಗಳ ಸಿರುವು ನೀಗುತ್ತಿರಲಿಲ್ಲ. ಆದ್ದರಿಂದ ನನ್ನ ಸಹೋದರರು ಸೇರಿ ಆ ಇಡೀ ಅನ್ನ ಒಳಲ ನೀರನ್ನು ತಾನೊಬ್ಬರಿಗೆ ಉಣಪಡಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬರುವಂತೆ ಮಾಡಿ ತಾವೆಲ್ಲರೂ ಉಪವಾಸವನ್ನೇ ಗೈದು ದಿನಕ್ಕೊಬ್ಬೊಬ್ಬರಾಗಿಯೇ ಮೃತಪಟ್ಟರು ದುರ್ಯೋಧನ. ದಿನಕ್ಕೊಬ್ಬೊಬ್ಬರಾಗಿಯೇ ಮೃತಪಟ್ಟರು ದುರ್ಯೋಧನ. ಇದು ಇದು ನನ್ನ ಸಹೋದರ ಮೃತದೇಹ. ಇದು ಇದು ನನ್ನ ಜನ್ಮದಾತರ ಮೃತದೇಹ. ಅಪ್ಪಾಜಿ ದುರ್ಯೋಧನ, ಆ ದಾರುಣ ದುರಂತ ವಿಚಿತ್ರವು ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರವು ಕಟುಕತನದಿಂದ ಬಡಬಗ್ದಿ ಜ್ವಾಲೆಯಿಂದ ಒಂದು ಬೆಂದು ಕೊಗ್ಗಿ ಕೊರಗಿ ಖುಷಿವಾಗಿದ್ದೇನೆ ದುರ್ಯೋಧನ, ಖುಷಿವಾಗಿದ್ದೇನೆ ದುರ್ಯೋಧನ. ಎಲ್ಲವೋ ದುರ್ಯೋಧನ, ಅಂದಿನ ನನ್ನ ಹೃದಯ ಇಂದು ಕೇಳಿ ಕಠಾರವಾಗಿದೆ. ಒಂದು ಗಾಂಧಾರ ವಂಶಕ್ಕೆ ಎಸಗಿದ ಅಪಮಾನ ಮನದಲ್ಲಿಯೇ ಅಡಗಿಸಿಕೊಂಡು ನೊಂದು ಬೆಂದು ಕೊಗ್ಗಿ ಕೊರಗಿ ಹುಷಿಹೋಗಿರುವ ನನ್ನ ದೇಹವನ್ನು ಹಣಹಣವಾಗಿ ಹಣಹಣವಾಗಿ ಚಿತ್ರ ಚಿತ್ರವಾಗಿ ತುಂಡರಿಸಿದಳು. ಶೇಡು ಶೇಡಿಗೆ ಶೇಡು, ರಕ್ತ ರಕ್ತಕ್ಕೆ ರಕ್ತ, ಪ್ರತಿಕಾರ ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ನಡೆಸಲು ಅಸಾಧ್ಯ. ದೊಡ್ಡ ದುರ್ವಿಧಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನ, ಕೇಳು ಕೇಳು, ನಾವೇನು ಸಾಮಾನ್ಯದವರೆಂದು ತಿಳಿದಿರುವೆಯಾ? ನಾವು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರೊಳಗೊಂಡು ಈ ಸಿಂಹಾಸನವನ್ನು ಏರಿ ಅವರಿಗೆ ಜಯವಾಗಲಿ, ಅವರಿಗೆ ಜಯವಾಗಲಿ, ಅವರಿಗೆ ಜಯವಾಗಲಿ. ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಸಾಮ್ರಾಟನಾಗಿ ಮೆರೆದು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾದವು ದುರ್ಯೋಧನ. ಆದರೂ ಚಿಂತೆ ಇಲ್ಲ ಕೌರವೇಶ್ವರ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ತೊಯ್ಯಬೇಕು. ಮೋಸಗಾರರನ್ನು
ಮೋಸದಿಂದಲೇ ನಾಶಪಡಿಸಲಿ ಎಂಬ ಹಿರಿಯ ನಾಡು ನುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿ ಎಳೆದು ಇಷ್ಟು ದಿನ ಅಟ್ಟಹಾಸದಿಂದ ನೆಟ್ಟಿ ಮೆರೆಯುತ್ತಿರುವ ಈ ನಿನ್ನ ಸ್ಥಿರಾವಧಿಯ ರಕ್ತ ಸಿಂಹಾಸನವನ್ನು ಈ ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ದುರ್ಯೋಧನ, ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ನಿಪ್ಪಿಸಿ ನಿನ್ನ ಸಹೋದರನನ್ನು ನಿನ್ನನ್ನು ನಾಶ ಮಾಡುವವರೆಗೂ ನನಗೆಲ್ಲಿತೋದು ಸಮಾಧಾನ. ದುರ್ಯೋಧನ, ಅಣ್ಣ ಅಣ್ಣ ಹೊಳಬೇಡಿ ಅಣ್ಣ ಹೊಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿ. ಏನವೋ ದುರ್ಯೋಧನ, ನಿನ್ನ 99 ಮಂದಿ ಸಹೋದರನ ಚಿನ್ನ ಒಣ್ಣ ಮುಂಡಗಳ ನರಕದಲ್ಲಿ ನಿರಾಂಜನಪಡಿಸಬೇನು. ಜೊತೆಗೆ ನಿನ್ನನ್ನು ಸಹ ಚೆಂಡಾಡುವುದನ್ನು ಈ ನನ್ನ ಕಣ್ಣಾರ ಕಾಲದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿ ಕದ ಶಾಂತಿ, ಅಲ್ಲಿ ಕದ ವಿಶ್ರಾಂತಿ. ದುರ್ಯೋಧನ, ನರಕದಲ್ಲಾಗುವ ಅತಿ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಇರುವಿನ ರಕ್ತದ ಕಳಂಕಿತರಾಗಿ ಪುತ್ರ ಶೋಕದಿಂದ ತತ್ತರಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರ ನಿರ್ಧಾರ ಮಾಡುವೆ. ದುರ್ಯೋಧನ, ದುರ್ಯೋಧನ, ಶಕುನಿ ಎಂಬ ಮೂರಕ್ಷದ ಮಹತ್ವವನ್ನು ನೀನೇನು ಬಲ್ಲೆಯ ಮರುಳೇ? ಶ ಎಂದರೆ ಶಪಥದಿಂದ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನನ್ನು ನಿಮ್ಮವರಿಂದಲೇ ನಿರ್ಣಾಮ. ಇದೇ ನನ್ನ ಮಾತಿನ ಅರ್ಥ. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದಲ್ಲಿ ಮಧ್ಯ ಕೂತಗೆ ಹೇಳಾದೀತು. ಶಮಿ, ಇಂದಿನಿಂದ ಈ ಶನಿಯು ನಿನ್ನ ಎವರೇ ತರ್ತಿರುವನು. ಓಹೋ, ದುರ್ಯೋಧನನು ಬರುವಂತಿದೆ ಬರಲಿ. ಅವನೊಡನೆ ಸ್ನೇಹವನ್ನು ನಟಿಸಿ ಅವರಿಗೆ ನರಕದ ಮಾರ್ಗವನ್ನು ನಡೆಸುವೆನು. ಯಾರಿಗೆ ನರಕದ ಮಾರ್ಗ? ನಿನಗೆ. ಮತ್ತಿನ್ಯಾರಿಗಯ್ಯ? ನಿನ್ನ ಪರಮ ವೈರಿಗಳಾದ ಪಾಂಡವರೆನ್ನುವಷ್ಟರಲ್ಲಿ ಹೊಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆಯ? ಇದೇನು ಮಾವ ಇಲ್ಲಿರುವೆ? ನಾನು ಮಾಡಿದ ಕಾರ್ಯವು ಯುಕ್ತವೋ ಇದೆ ಅಥವಾ ವಿರುದ್ಧವೋ ಇದೆ? ಚಿಂತೆಗೆ ಕುರುರಾಜ. ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತರಾಗಿ ಇಂದು ಬರುವನೆಂದು ದೂತರು ಸಮಾಚಾರವು ತಂದನಲ್ಲವೇ? ದೂತನ ವಿಚಾರ ಈ ಧಾತರಿಗೆ ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತ ಹಿಂಸೆ ಸ್ವಯುತ ಕಲಹ ಅದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು
ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತನ್ನು ಪರಿಗ್ರಹಿಸಿದ ವಸ್ತುವಲ್ಲ ಬಿಡು ದುರ್ಯೋಧನ. ಮಾವ, ನನ್ನ ನಿಜ ದುಶ್ಯಾಸನನು ಎಷ್ಟು ಆತುರದಿಂದ ಓಡೋಡಿ ಬರುತ್ತಿರುವನು. ಕಾರಣವೇನಿರಬಹುದು? ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಬೇಗ ನಡೆ ಸಹೋದರ. ಅತಿಥಿ ಸತ್ಕಾರಕ್ಕೆ ಸಕಲ ವಸ್ತುಗಳನ್ನು ಸಿದ್ಧಪಡಿಸು. ಅಗ್ರಜ ಅಗ್ರಜಾನ್ವಿತಕ್ಕೆ ಅಗ್ರಜಾನ್ವಿತಕ್ಕೆ ಎದು ನಂತರಲು ವಿದುರಗಳನ್ನು ಸಂಧಿಸಲ್ ಪಲ್ಲ ಕುಡೀರಕ ಹೋಗಿರ್ತಲೆ ಸಂತತಳ ಎಲೆಗೆ ಅಗ್ರಜ ಗೋಪಾಲನು ನಮ್ಮ ಸಹಜ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನಲ್ಲಿ ಆಶ್ರಯಿಸುವಂತೆ ಎಷ್ಟೊಂದು ಅವೇಳನ ಪರಾಧೀನನು ಇರಬಹುದು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ, ನಡೆ ನಡೆ. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ಧಿಕ್ಕರಿಸುವುದು ಅಪಮಾನಕರ. ಗಂಡ ಭೀಮರ ರುಂಡವನ್ನು ಚೆಂಡಾಡಿ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪಲಾಗದು. ಸಹೋದರ, ಅಭಿಮಾನಿಶಾಲಿಯಾದ ಸಹೋದರ ದುಶ್ಯಾಸನನನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ಅಸಾಧ್ಯವಾಗಿ ತೋರುವುದು ಮಾವ. ಹೌದು, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಬಂದವನಲ್ಲವಯ್ಯ. ಹಾಗಿಲ್ಲದಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ವಿದುರನ ಮುರುಕು ಚೌಪಟಿಯನ್ನು ಆಶ್ರಯಿಸಿದನು. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಕೃಷ್ಣನು ಭಕ್ತಿ ವೈರಾಗ್ಯದಿಂದ ವಂಚಿಸಿದರೆ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆ? ಮಾವ, ಹಾಗಾದರೆ
ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಅದಕ್ಕೆ ನೂರಾರು ಕಾರಣಗಳು ಉಂಟು. ಏನದು? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವಂಶದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದು ಅವತರಿಸಿರುವನು ಅಲ್ಲವಯ್ಯ. ಜರಾಸಂಧ ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರು ಸಂಹರಿಸಿ ಕಂಸನನ್ನು ಹೊದಿಸಿ ಅರಳು ಮರಳು ಮುದುಕನಾದ ಉಗ್ರಸೇನ ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ತಾನು ರಾಜಲಕ್ಷ್ಮಿಯನ್ನು ವಡಿಸಪಡಿಸಿ ಇಂಥವನಿಗೆ ಮನ್ನಣೆ ಕುರರಾಜ. ಅಂಥವನ ಮಕ್ಕಳ ತೊಟ್ಟಿಗೆ ನೀನು ಸಿಕ್ಕಿಬಿದ್ದರೆ ನಿನಗೂ ಅದೇ ಗತಿ ಯಥಾಸ್ಥಿತಿ. ನನಗೂ ಅದೇ ಗತಿ. ನಿಲ್ಲಿಸು ನಿನ್ನ ಬಿರುವಿಗಳನ್ನು ಮಾವ. ಹಾಗಾದರೆ ನನ್ನನ್ನೇತಕ್ಕೆ ದ್ವಾರಕಿಗೆ ಕಳುಹಿಸಿದೆ? ಓ ನಂದಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ದೇಹಿ ದೇಹಿ ಎಂದು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಅಲ್ಲನು ಕಿತ್ತ ಬಳಿಕ ಅದರೊಳಗೆ ಬಲು ಸುಲಭವಾಗಿ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯನ ಮತ್ತು ಯಾದವ ಸೈನ್ಯವನ್ನು ನಿನಗೆ ಎಷ್ಟು ಅಗತ್ಯವಿತ್ತು? ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿ ಕಾದಾಡಿದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದು. ಆದರೆ ಅರ್ಜುನನನ್ನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಆಗ ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಕೃಷ್ಣನು ನೀನು ಹೇಳುವಂತಹ ವಂಚಕರೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ಧರ್ಮ ಅದು ನಿನಗೆ. ದುರ್ಯೋಧನ, ಪಾಂಡವರೆಲ್ಲರೂ ಶ್ರೀಕೃಷ್ಣ ಆಜ್ಞಾಧಾರಕರು. ಅವರ ಸಂಧಾನಕ್ಕೆ ನೀನು ಸಮ್ಮತಿ ಆಚರಣೆ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾದರೆ ಅಸಂಭವ ಅಲ್ಲವಯ್ಯ. ಪಗಡಿ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ಈ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಅವರು ಎಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚನಾಂಜಲಿ ನೀಡುವುದು ನಿನಗೆ ಉಚಿತವಲ್ಲ ದುರ್ಯೋಧನ. ಪಾಂಡವರು ಈಗ ರಾಜ್ಯಕ್ಕಾಗಿ ಅಮಲಿಸುತ್ತಾದ ಅದರ ಕ್ಷೇತ್ರವನ್ನು ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಶಿ 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 ಎಂದು ಮಾವ ನಿನ್ನ ಸಲಹೆ ಹೊರತಾಗಿ ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಸಹ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲವಯ್ಯ, ಅದಕ್ಕೆ ಮೊದಲು ಒಂದು ಘನ ಕಾರ್ಯ ಸಾಧಿಸಬೇಕು. ಏನದು ಘನ ಕಾರ್ಯ ಮಾವ? ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕಚ್ಚರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ಸಲಹೆ ಮಾವ? ಸಮಯ ಬಂದಾಗ ತಿಳಿಸುವೆನು. ಸಮಾಲೋಚನೆ ನಂತರ ಪಾಂಡವರ ರಾಯಭಾಗ ಅಪಾರವಾದ ಸನ್ಮಾನ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಅನ್ಯರ ಸಹಾಯದಿಂದ ಏನನ್ನು ಮಾಡಲಾರ. ಎಂದಿದ್ದರು ಹೇಗಿದ್ದರು ಈ ದುರ್ಯೋಧನನ ಛಲವಿದೆಯಲ್ಲ, ಅದು ಕಗ್ಗಲಿನಂತೆ ಛಲ. ಅದು ಕಗ್ಗಲಿನಂತೆ ಛಲ. ಅದು ಕಗ್ಗಲಿನಂತೆ ಛಲ. ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲಿನಂತೆ ಅಚಲ. ಗಗನದಲ್ಲಿ ಸೂರ್ಯ ಚಂದ್ರೋದಿಗಳೇ ಇಂದು ಮುಂದಾದರೂ ಸರಿಯೇ, ಸಪ್ತ ದೀಪಗಳಿಂದ ಪ್ರತಿವೃತವಾದ ಈ ಭೂಮಂಡಲದ ತಳಕಾದರೂ ಸರಿಯೇ, ಸೂರ್ಯನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಹೇಳಲಿದ್ದರೂ ಸರಿ,
ಅವರು ನಿನ್ನನ್ನು ಉಳಿಸುವುದಿಲ್ಲ, ಅವರು ನಿನ್ನನ್ನು ಉಳಿಸುವುದಿಲ್ಲ. ನಿನ್ನನ್ನು ಬೆನ್ನಟ್ಟಿದ ಬಿರುಗಾಳಿಯಂತೆ ಅವರು ನಿನ್ನನ್ನೇ ಹಿಂಬಾಲಿಸಿ ಬರುವುದು. ನಡೆ ನಡೆ, ಕುರುಕುಲದ ರಣಕಲಿ ಈ ನಾಗರ ರಣಂಗದಲ್ಲಿ ನರಬಲಿ. ಓರ್ಗರಿಯ ಬಿರುಗಾಳಿಯ ಸೇಡಿನ ಕಾರವಾರವನ್ನು ಎಬ್ಬಿಸಿ ಓರ್ಪಡಿಸುವ ಗುಡುಗು ಸಿಡಿಲವನ್ನೇ ತರೆಯಲ್ಲಿ ಬೆರೆಯುವಂತೆ ಮಾಡಿ ಈ ನಿನ್ನ ಕುತಂತ್ರಿಯಾದ ಶಕುನಿಯ ವಿಷದ ಬಳಿಕ ಸಿಕ್ಕಿ ಈ ನಿನ್ನ ಕುರು ರಾಜ್ಯವೇ ಪಕ್ಷವಾಗುವುದು. ದುರ್ಯೋಧನ, ನನ್ನನ್ನು ಸೋದರ ಮಾವನೆಂದು ಭಾವಿಸಿರಬೇ ಬೆಟ್ಟೆ, ನಾನು ನಿನ್ನ ಪಾಲಿಗೆ ಯಮನೆಂದು ತಿಳಿ. ದುರ್ಯೋಧನ, ನನ್ನ ಗಾಂಧಾರ ವಂಶವನ್ನೇ ನಾಶ ಮಾಡಿ ಅತಿ ಉನ್ನತ ಶಿಖರಕ್ಕೇರಿ ಮೆರೆಯುತ್ತಿರುವ ಈ ನಿನ್ನ ಕುರುಕುಲ ವಂಶ ಇಲಾಂಶ ಯಾವ ನನ್ನ ಗಾಂಧಾರ ರಾಜ್ಯವನ್ನು ನಾಶ ಮಾಡಿ ಮೋಸದ ಸಂಸ್ಥಾನವನ್ನು ನಿರ್ಮಿಸಿರುವೆಯ ಈ ನಿನ್ನ ಅರಮನೆಯು ಶೂನ್ಯ. ಹಸ್ತಿನಾವತಿಯ ಮಹಾದ್ವಾರದಿಂದ ಕುರುಕ್ಷೇತ್ರ ನಾಂಗಣದವರೆಗೂ ರಕ್ತದ ಕೋಣೆಯನ್ನು ನಿರ್ಮಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ಈ ರಕ್ತದ ಕೋಣೆಯಲ್ಲಿ ಮುಳುಗಿಸಿ ಇನ್ನ 99 ಮಂದಿ ಸಹೋದರರ ರಕ್ತ ಟೋಪಿ ಆಡಿ ಈ ನನ್ನ ಉರಿಗಣ್ಣಿನ ಶಾಪವನ್ನು ಆರಿಸಿಕೊಳ್ಳುವೆನು. ದುರ್ಯೋಧನ, ಚಲದಂತ ಮಲ್ಲ ಕೌರವೇಶ್ವರ ಚಂದ್ರಕುಲದ ಅರಸನಾದ ನೀನು ಹಸ್ತಿನಾವತಿ ಏಕೈಕ ಚಕ್ರಾಧೀಶ್ವರನಾಗಿ ಮೆರೆಯುತ್ತಿರುವ ಈ ನಿನ್ನ ಮಸ್ತಕವು ಈ ರಕ್ತದ ಕೋಡಿಯಲ್ಲಿ ಒಳಗಾಡು. ಅದೆಲ್ಲಿಗೆ ನಾನು ಕಾಣೆನೋ ಒಂದೇ ಈ ಶಕುನಿಗೆ ಆನಂದ, ಪರಮಾನಂದ, ಮಹಾನಂದ. ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ಶ್ರೀರಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ಶ್ರೀರಾಮ. ಪಾಂಡವರಿಗೆ ಜಯವ, ಕೌರವರ ಅಪಜಯವ. ಪಾಂಡವರಿಗೆ ಜಯವ, ಕೌರವರ ಅಪಜಯವ. ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರ ಆನಂದ ಆನಂದ ಆನಂದ. ಕೌರವ ಕೋರೆಗಳು ಒಪ್ಪಿಸಲು ಅವರನ್ನು ರಣದಲ್ಲಿ ಬಲಿ ಕೊಡಿಸಿ ಕೌರವ ಕೋರೆಗಳ ಒಪ್ಪಿಸಲು ಅವರನ್ನು ರಣದಲ್ಲಿ ಬಲಿ ಕೊಡಿಸಿ ತರ್ಪಣ ನೀಡುವ ಸೋದರರು ನೆಮ್ಮದಿ ಹೊಂದಿರಿ ನೀರೆಂದು ನೀಡುವೆ ಸೋದರರು ನೆಮ್ಮದಿ ಹೊಂದಿರಿ ನೀರೆಂದು. ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರ, ಈ ಕುರುಕ್ಷೇತ್ರ ಆನಂದ ಆನಂದ
ಪದ ಎಡೆನೆತ್ತೆ ಸರಸನವಾಡಲು ಬಯಸುವೆ ನಿನ್ನ ವಿನಾಶಕ್ಕೆ ನಾಂದಿಯ ಹೋಗಿ ಆನಂದವನ ಒಂದುವೆ ನಿನ್ನ ವಿನಾಶಕ್ಕೆ ನಾಂದಿಯ ಹೋಡಿ ಆನಂದವನ ಒಂದುವೆ ಆನಂದ ಆನಂದ ಈ ಶಕುನಿಗೆ ಪರಮ ಕುರುಕ್ಷೇತ್ರದಲ್ಲಿ ಈ ಕುರುಕ್ಷೇತ್ರದಲ್ಲಿ ಆನಂದ 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 Halo, 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 halo. ಪರಮಾತ್ಮ, ದೇವಾ ದೇವಾ ಅಗಣಿತ ಗುಣನೇ ನಿನ್ನ ಸಮನಾರು ನಿನ್ನ ಸಮನಾರು ಭೂಲೋಕ ವಂದಿತನೇ ನಿನ್ನ ಸಮನಾರು ಭೂಲೋಕ ವಂದಿತನೇ ನಿನ್ನ ಸಮನಾರು ದೇವಾ ಅನಂತ ರೂಪ ಆದಿಮೂಲ ಅನಂತ ರೂಪ ಕರುಣೆಯ ತೋರಲು ಬಾರೆಯ ಕರುಣೆಯ ತೋರಲು ಬಾರೆಯ ಎನ್ನ ಭಕ್ತರ ಮೊರೆಯ ಆಲಿಸದೇನೈ ಭಕ್ತರ ಮೊರೆಯ ಆಲಿಸದೇನೈ ದೇವಾ ದೇವಾ ನೆರಳಾಗಿ ಕಾಯುವನೆ ಬದೀಪ ಭಕ್ತರ ನೆರಳಾಗಿ ಕಾಯುವನೆ ಅನುರೇನು ತೃಣ ಕಾಷ್ಟ ಪೂಜ್ಯನೇ ಅನುರೇನು ತೃಣ ಕಾಷ್ಟ ಪೂಜ್ಯನೇ ಎನ್ನ ಭಕ್ತರ ಮೊರೆಯ ಆಲಿಸದೇನೈ ಭಕ್ತರ ಮೊರೆಯ ಆಲಿಸದೇನೈ ದೇವಾ
ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಪರಮಾತ್ಮನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ಇಡುವನೋ, ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿಲು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ, ಯಾವಾತನು ಸಮಸ್ತಕ್ಕೂ ಕರ್ತನೋ, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀ ಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಂಡು ನನ್ನೀ ಕುಟೀರಕ್ಕೆ ಭೇಟಿ ನೀಡುವನೇ? ಪರಮಾತ್ಮ, ತಮ್ಮ ದರ್ಶನ ಭಾಗ್ಯವು ದೊರೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ಉದ್ಧರಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತೋರಯ್ಯ, ನೀರಜಲೋಚನ ದರುಶನವ ತೋರಯ್ಯ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಶಿರೋಮಣಿ ವಿದುರ, ಕುಶಲವೇ? ಪರಮಾತ್ಮ, ವಾಸುದೇವ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ತಮ್ಮ ದರ್ಶನವನ್ನು ಇತ್ತೆಯ. ತಮ್ಮ ಪಾದಧೂಳಿಯಿಂದ ನನ್ನೀ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ಪರಮಾತ್ಮ, ವಿದುರ, ಪರಮಾತ್ಮ, ಪರಮಾತ್ಮ, ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ
ಓಲ್ವಾ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮೋ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಸಿದೆ ಅಂಧಕಾರವ ಮನದಿ ಪರಮಾತ್ಮ ಅರಸಿದೆ ಅಂಧಕಾರವ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೇ ಬಂದೆಯ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೇ ಬಂದೆಯ ಕಲಿಲೆಯಾದೈ ಜಡನ ಕಳೆದು ಅರಿಯೇ ಪರಮಾತ್ಮ ಕಡುಶಿಲೆಯಾದೈ ಜಡನ ಕಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲು ಧರಿಸಿದೆಯ ಸರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಕರಿಯ ಮೊರೆ ಕೇಳಿ ಹರಿಯ ತಾವೊಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪನೆ ನಿನ್ನ ಹರಿಯನಂತ ಗುಣರೂಪನೆ ನಿನ್ನ ಚರಣವನ್ನು ಮನದೊಳಗೆ ಕೊಲಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ ಪರಮಾತ್ಮ ವಿದುರ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿರುವುದು. ವಿದುರ, ಪರಮಾತ್ಮ ನೀನೇನು ಸಾಮಾನ್ಯನೇ? ಕೊಡವಿಯೋ ಭಕ್ತಿರೋ ಮಣಿ ಕೊಡವಿಯೋ ಭಕ್ತಿರೋ ಮಣಿ ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ಭಕ್ತಿಯ ಪಾಶದಿ ಚಿತ್ತವನ್ನು ದಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನು ದಿಸಿದೆ.
ಎತ್ತ ಹೋದರು ಮನ ತಲೆ ಬಾರ್ಬೋದು ಎತ್ತ ಹೋದರು ಮನ ತಲೆ ಬಾರ್ಬೋದು ಶಕ್ತನೆ ವಿದುರ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ಭಾಗ್ಯವನ್ನೆಲ್ಲ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯಣೆ. ಅದಾಗಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡು. ಕೃಷ್ಣ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು? ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತದ್ದಿಂದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ವಿದುರ, ರಾಮನ ಅವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ಆಡಿಸುತ್ತಿದ್ದ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು. ವಿದುರ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ? ಅದನ್ನೇ ಕೊಡು. ಏಕೆ ವಿದುರ? ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪ್ರಸಾದ ರೂಪವಾಗಿ ಸ್ವೀಕರಿಸಿದ್ದೇನೆ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬಹುದಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ದೇವ. ಪರಮಾತ್ಮ, ಇದು ಸ್ವೀಕರಿಸಿ. ವಿದುರ, ನೋಡಿದ್ಯಾ? ತಳಭಾಗದಲ್ಲಿ ಕ್ಷೀರವಿದ್ದಲು ಇಲ್ಲವೆಂದು ಹೇಳುತ್ತಿರುವೆಯಾ? ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಈ ಸ್ವಲ್ಪ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಾ? ಅದು ಅಲ್ಲಿ ನೋಡು. ಆಹಾ, ಪರಮಾತ್ಮ ಧನ್ಯನಾದೆ. ಪರಮಾತ್ಮ ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಜನ ಪರಿಪಾಲಂ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿತೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿತೈ ಶ್ರೀಧರ.
ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿತು ದಾಮೋದರ ತಾಮಸ ನೀಗಿತು ದಾಮೋದರ ಸಾಗರ ಶಯನ ಶಿರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಕೈ ಶ್ರೀಧರ ಶ್ರೀಧರ ಕರುಣಾಕರ ಪಾಲಿಕೈ ಶ್ರೀಧರ ಸಾಗರ ಶಯನ ಶಿರಸಾಗರ ಶಯನ ಸಾಗರ ಶಯನ ಶಿರಸಾಗರ ಶಯನ. ಪರಮಾತ್ಮ ವಿದುರ, ಕ್ಷೀರಸಾಗರ ಶಯನ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ದೇವ, ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಪಾಂಡವರ ಪರವಾಗಿ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವ, ನಿನ್ನದು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ಮುಂದೆಯ ಸುತರು ಧರ್ಮದೊಳಿರಲು ಹೃದಯ ಸುತರು ಧರ್ಮದೊಳಿರಲು ಅತಿವಜಯಿದ್ದರು ಗುರುನಂದನರು ಅತಿವಜಯಿದ್ದರು ಗುರುನಂದನರು ಸತ್ಯವಂತರಿಗೆ ಇರವಲ್ಲವೆಗೆ ಸತ್ಯವಂತರಿಗೆ ಇರವಲ್ಲವೆಗೆ ಕುಡಿಲ ಮತಿಗಳಿಗೆ ಶುಭವದುಗೆ ಕುಡಿಲ ಮತಿಗಳಿಗೆ ಶುಭವದುಗೆ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ನಾನೆಂದು ಬಲೆ ಗರ್ವದಿಂದ ಮೆರವ ಕುರುಕುಲವನ್ನು ಧರಿಸಿಸುವುದೇ ನಾನೆಂದು ಬಲೆ ಗರ್ವದಿಂದ ಮೆರವ ಕುರುಕುಲವನ್ನು ಧರಿಸಿಸುವುದೇ ಕೆಳಗೆ ಕೇಸರಿಯ ಒಣಗು ತುಂಬೂಟ ಕದನದೊಂದಿಗೆ ಗಳಿಸುವುದೇ. ಕೆಳಗೆ ಕೇಸರಿಯ ಒಣಗು ತುಂಬೂಟ ಕದನದೊಂದಿಗೆ ಗಳಿಸುವುದೇ. ಕುಳಿಯುವರೇ ಕೌರವರು, ಕುಳಿಯುವರೇ ಕೌರವರು, ಮದಾಂತರವರ ದರ್ಪದರ ಹತ್ತಿರಗೊಳಿಸೆ ಬಿಡಲಾರೆ ಕೇಳು ವಿದುರ, ಧರ್ಮವ ಅರಗಿಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ತಿಳಿಸಿ ನಂತರ ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವೆನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದೂ ನಡೆದಂತ ಒಂದು ವಿಚಿತ್ರ ನಡೆಯುವುದು, ನೀನು ಸಹ ನೋಡಿವೆಯಂತೆ. ಪರಮಾತ್ಮ, ತಮ್ಮ ಇಚ್ಛೆಯಂತೆ ನಾನೂ ಸಹ ಆ ದುರ್ಯೋಧನನ ಸಭೆಗೆ ಬರುವೆನು. ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಯಯ್ಯ ಕವಿಸಿ ಆಡಿಸಿ ಕುಣಿಸಿ ಮಯಯ್ಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮಗೋಚರನೇ ನಿರ್ಮಲಾತ್ಮಕ ನಿನ್ನ ನಿಗಮಗೋಚರನೇ
ಬಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರುಳು ಬಲ್ಲವರಿಲ್ಲ ಜಗದ ಜೀವರುಳು ಬಾಣಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪವನದ ವೈದ್ಯ ನೀ ಪರಿಪಾಲಿಪ ಪರಮಾತ್ಮ ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಯಯ್ಯ ಕವಿಸಿ ಆಡಿಸಿ ಕುಣಿಸಿ ಮಯಯ್ಯ ಕವಿಸಿ ಮನ ಪ್ರಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ಜಗದ ಜೀವಾತ್ಮನು